ಇವ್ರೆ ಇನ್ನ ಬರ್ಲೇ ಇಲ್ಲ. ನಾನು ಮಾರ್ಕೆಟ್ ಹೋಗ್ಲಿಕ್ಕಿತ್ತು, ಟೈಮ್ ಆಯ್ತು. ಬಂದೇರಿ. ಅಯ್ಯೋ ನಿಲ್ರಿ, ಏನ್ ಇಷ್ಟು ಅರ್ಜೆಂಟ್ ಮಾಡ್ತೀರಾ? ಮನೆದಂತೂ ಏನು ಜವಾಬ್ದಾರಿ ಇಲ್ಲ. ಸ್ವಲ್ಪ ತಡವಾಗಿ ತೆಗೆದಿದ್ಕೆ ಎಷ್ಟು ಜೋರ್ ಮಾಡ್ತೀರಾ ನೀವು? ಏನೇ ಯಜಮಾನ ಬಂದದ ನೆನಪಿಲ್ಲ ನಿನಗೆ? ಕೇಳಿಸ್ಲಿಲ್ಲ, ನಾನು ಒಳಗಡೆ ಇದ್ದೆ. ಏನ ನೀನು ತುಂಬಾ ಮಾತು ಜಾಸ್ತಿ ಐತಿ ಈಗ. ಎಲ್ಲಿ ಶೃಂಗಾರ ಬೇರೆ ಮಾಡ್ಕೊಂಡ್ಬಿಟ್ಟಿದೀಯಾ? ಮನೇಲಿ ಏನೈತೆ ಏನಿಲ್ಲ ಅಂತ ಯಾವತ್ತಾದ್ರೂ ಒಂದಿನ ಕೇಳಿದಿರಾ ನೀವು? ಏನ ನನ್ನ ಗಂಡನ ಮೇಲೆ ಎದುರು ಮಾತಾಡೋದು? ಇಲ್ಲ. ಏನೇನು ತುಂಬಾ ಜಾಸ್ತಿ ಐತಿದ್ರಿ. ಏನ ಗಂಡ ನಿನ್ಗೆ ಅರ್ಥ ಇಲ್ವೇನೆ ನಿನ್ಗೆ? ಸಾಯಿಸ್ಬಿಡಿ ನಿನ್ನ. ಇದೇಂತ ನನ್ನ ಜೀವನ ಇದೆ. ಕುಟುಂಬದ ಜವಾಬ್ದಾರಿ ಇಲ್ಲ. ಕುಡಿದು ಹೊಡೆಲಿಕ್ಕೆ ಮಾತಾಡ್ಲಿಕ್ಕೆ ಮಾತ್ರ ಇವ್ರು ಗಂಡಸರು. ಇನ್ಯಾವುದಕ್ಕೂ ಬುದ್ಧಿನೇ ಇಲ್ಲ. ನನಗೆ ಯಾಕೆ? ನಾನು ಸಾಯ್ಬೇಕು. ಈ ಸಂಸಾರನೇ ಬೇಡ ನನಗೆ. ಏನಾಯ್ತು ನಿನಗೆ? ಏನಾಯ್ತು? ಏನ್ ಮಾಡ್ತಿದ್ದೆ ನೀನು? ಏನ್ ಮಾಡ್ದ ನೀನು? ಬಾರ ಇಲ್ಲಿ. ಏನ್ ಮಾಡ್ದ ನೀನು? ನಿಂತ್ಕೊಳ್ಳೋ. ಏನಾಯ್ತು ನಿನಗೆ? ನನ್ನ ಹೊಡಿತಿದ್ದಾರೆ. ಅಯ್ಯೋ ಏನ್ ಮಾಡ್ಬಂದ್ಯ ನೀನು? ಯಾರ್ಯಾರು ಬರ್ತಾರೋ? ಅಯ್ಯೋ ನಾನಿನ್ನೇನ್ ಅಯ್ಯೋ ಎಂತ ಮನೆ ಮಕ್ಕಳು ಹುಟ್ಟಿದ್ರಪ್ಪ ನನ್ನ ಹೊಟ್ಟೆಯಲ್ಲಿ. ಗಂಡ ನೋಡ್ರಿ ಕುಡುಕ. ಬಾರೋ. ಯಾರು ಬಂದ್ರೆ ಇಲ್ಲ ಅಂತ ಹೇಳು. ಹುಡುಕ್ತಿದ್ದಾರೆ ಪೇಪರ್ ಯಾರಿಗೆ ಹೇಳ್ಬೇಡ, ನಾನು ಇಲ್ಲ ಅಂತ ಹೇಳು. ಅಯ್ಯೋ ನೀವು ಏನ್ ಮಾಡಿ ಬಂದಿರೋ? ಅಯ್ಯೋ ಎಂತ ಮಕ್ಕಳು, ಎಂತ ಗಂಡ, ಯಾರು? ಅಯ್ಯೋ ಒಂದೊಂದು ದಿನ ಒಂದೊಂದು ರೀತಿ ಕಥೆ ಆಯ್ತು ಇವ್ರ ಜೀವಿತದಲ್ಲಿ. ಯಾಕೆ ಇವ್ರು ಹುಟ್ಟಿಲ್ಲ? ನಾನೊಬ್ಳು ಎಲ್ಲರಿಗೂ ತಲೆ ಮೇಲೆ ನಾನು ಸಾಯ್ಬೇಕು ಯಾವಾಗ್ಲೂ. ಗೋಳಾಡ್ಬೇಕು ಕುಟುಂಬದಲ್ಲಿ. ಅಮ್ಮ ನನಗೆ ವಾಂತಿ ಬರ್ತುಂಟು. ಏನಾಯ್ತೆ? ನಿನಗೇನಾಯ್ತೆ? ಯಾಕೆ ಹೋಗಿ? ಏನಾಯ್ತೆ? ಅಯ್ಯೋ ಇವಳು ಜೀವನನೇ ಹಾಳು ಮಾಡ್ಕೊಂಡಲ್ಲಪ್ಪ. ಅಯ್ಯೋ ಏನ್ ಮಾಡ್ಕೊಂಡ್ಯ ನೀನು? ಅಯ್ಯೋ ನನಗೆ ಅವಮಾನ ಮಾಡ್ತೀಯಲ್ಲೇ. ನೀನ್ ಯಾರೇ ಮದುವೆ ಮಾಡ್ಕೊಳ್ತಾರೆ ಈ ರೀತಿ ಮಾಡ್ಕೊಂಡಿಯಲ್ಲೇ. ಹೋಗಿ ಮನೆ ಹೋಗಿ. ಮಕ್ಕಳು ನೋಡಿದ್ರೆ ಪೋಲಿಗಳು, ಒಬ್ಬ ಕುಡುಕ, ಇನ್ನೊಬ್ಬ ನೋಡಿದ್ರೆ ಈ ರೀತಿ ಬೇಡದರದೇ ಮಾಡ್ತಿದ್ದಾನೆ. ಇವಳು ನೋಡಿದ್ರೆ ಇವಳು ಜೀವನನೇ ಹಾಳು ಮಾಡ್ಕೊಂಡ್ಲು. ಗಂಡ ನೋಡಿದ್ರೆ ದೊಡ್ಡ ಕುಡುಕ. ಇವ್ರ ಮಧ್ಯದಲ್ಲಿ ನನ್ನ ಜೀವನ ನರಕ ಯಾತ್ರೆ ಆಗಿದೆ. ನನ್ನ ಜೀವನ ಯಾರಿಗೂ ಬೇಡ. ಸಾಕಪ್ಪ, ನಾನು ಎಷ್ಟು ಪಾಪ ಮಾಡಿ ಇಟ್ಟಿದ್ದೀನಿ ಲೋಕದಲ್ಲಿ. ನನ್ನೊಬ್ಬಳಿಗೆ ಸಾಕು ಈ ಜೀವನ. ಯಾವ ಕುಟುಂಬದಲ್ಲಿ ಯಾವ ಹೆಣ್ಣಿಗೂ ಆಗ್ಬಾರ್ದು. ಅಪ್ಪ, ಸಹಿಸ್ಲಿಕ್ಕೆ ಆಗದಂತ ಹಿಂಸೆ, ಅಪ್ಪ ಸಹಿಸ್ಕೊಳಕ್ ಆಗದಂತ ಒಂದು ಇಕ್ಕಟ್ಟಾದ ಬಂಧನಗಳು. ಯಾರ ಕುಟುಂಬದಲ್ಲೂ ಕೂಡ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಈ ರೀತಿ ಕಷ್ಟ ಬರಬಾರ್ದು. ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು? ಬನ್ನಿ ಸರ್. ಇನ್ಸ್ಪೆಕ್ಟರ್ ಪ್ರಜ್ವಲ್ ಕಿರಣ್. ಸ್ಯಾಮ್ ಏನಾಗ್ಬೇಕು ನಿಮಗೆ? ನಮ್ಮ ಮಗ ಸರ್, ದೊಡ್ಡ ಮಗ. ಅವ್ರು ಎಲ್ಲಿದ್ದಾರೆ? ಹೊರಗಡೆ ಹೋಗಿದ್ದಾನೆ ಸರ್. ಅವನು ಯಾವಾಗ? ಬೆಳಿಗ್ಗೆನೆ ಹೋಗಿದ್ದಾನೆ ಸರ್. ಏನ್ ಸುಳ್ಳು ಹೇಳ್ತಿದ್ದಾರೆ ನೀವು? ಇಲ್ಲ ಸರ್, ಬೆಳಿಗ್ಗೆನೆ ತಿಂಡಿ ತಿನ್ಕೊಂಡು ಹೊರಗಡೆ ಹೋಗಿದ್ದಾನೆ ಅವನು. ಅವನು ಕೊಲೆ ಮಾಡಿ ಬಂದಿದ್ದಾನೆ. ಏನ್ ಹೇಳ್ತಿದ್ದಾರೆ ಸರ್ ನೀವು? ಹೌದು, ಒಂದು ಕಡೆಯಲ್ಲಿ ಅವನು ಕೊಲೆ ಮಾಡಿ ಬಂದಿದ್ದಾನೆ. ಸರ್ ಅರೆಸ್ಟ್ ವಾರೆಂಟ್ ಇದೆ ನಮ್ಮ ಹತ್ರ. ವಿಷಯ ನನ್ಗೆ ಗೊತ್ತಿಲ್ಲ ಸರ್. ಅವನು ಹೊರಗಡೆ ಹೋಗಿದ್ದಾನೆ ಸರ್. ಇಲ್ಲಮ್ಮ, ನೀವು ಸುಳ್ಳು ಹೇಳ್ತಿದ್ದೀರಾ. ಇಲ್ಲ ಸರ್, ನಾನ್ಯಾಕೆ ಸರ್ ಸುಳ್ಳು ಹೇಳಿ? ನೋಡಿ, ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆ. ಗೊತ್ತಿಲ್ಲ ಸರ್, ನನ್ನ ವಿಷಯ ಏನು ಗೊತ್ತಿಲ್ಲ ಸರ್. ನೀವು ಸರ್ಚ್ ಮಾಡಿ. ಅಯ್ಯೋ ಸರ್, ಪ್ಲೀಸ್ ಸರ್. ಸಿಕ್ಕಿಲ್ಲ.
ಅವನಿಗೆ ಕ್ಷಮೆ ಕೋರ್ಟೆ ಕೊಡ್ತದೆ, ನೀವು ಕೊಡ್ದಲ್ಲ. ನೋಡ್ಕೊಳ್ತೀನಿ ಸರ್, ಇನ್ನೊಂದ್ಸಲ ಕ್ಷಮಿಸಿ ಸರ್. ಬಿಡಿ ಸರ್, ಬಿಡಿ ಸರ್, ಬಿಡಿ ಸರ್, ಬಿಡಿ ಸರ್. ಏನ್ ಮಾಡೋದು ದೇವ್ರೆ, ಕೈಕಾಲು ನಡುಗ್ತಾ ಇದೆ ನನಗೆ. ಯಾರಿಗೆ ಫೋನ್ ಮಾಡ್ಲಿಲ್ಲ, ನೀನ್ ಮಾಡ್ಲಿ ಪಲ್ಲವಿ. ಅಯ್ಯೋ ಅಣ್ಣನ ಹಿಡ್ಕೊಂಡು ಹೋಗ್ಬಿಟ್ರಲ್ಲೇ, ಯಾರು ಬಿಡಿಸ್ತಾರೆ ಇವಾಗ? ಅಯ್ಯೋ ದಾಮೋದರ್ ವಕೀಲರಿಗೆ ಆದ್ರೂ ಫೋನ್ ಮಾಡೋಣ. ಹಲೋ ದಾಮೋದರ್ ಸರ, ವಕೀಲರ ಸರ್, ಒಂದು ನಿಮಿಷ ಸರ್. ಸರ್ ನಮ್ಮ ದೊಡ್ಡ ಮಗನ ಪೊಲೀಸರು ಹಿಡ್ಕೊಂಡ್ಬಿಟ್ರು ಸರ್. ಅವನೇನೋ ಕೊಲೆ ಮಾಡಿದ್ದಾನಂತ, ಯಾರನ್ನೋ ನನಗೆ ಗೊತ್ತಿಲ್ಲ ಸರ್ ವಿಷಯ. ಸರ್ ನಮ್ಮ ಮಗನ ಬಿಡಿಸ್ತೀರಾ ಸರ್? ಹಲೋ, ಆಫೀಸ್ ಬರ್ಬೇಕಾ ಸರ್? ಯಾವಾಗ ಸರ್? ನಾಳೆನಾ ಸರ್? 10 ಗಂಟೆಗೆ ಆಯ್ತು ಸರ್, ಬರ್ತೇವೆ ಸರ್. ಇವ್ರು ನಾಳೆ ಹೇಳ್ತಿದ್ದಾರೆ, ಏನ್ ಮಾಡೋದು ಸರ್ ಪಲ್ಲವಿ? ಇವ್ರು ಎಲ್ಲಿ ಹೋದ್ರು? ಇಷ್ಟು ಗಲಾಟೆ ಆಗಿದೆ, ಎಲ್ಲಿ ಹೋಗ್ತೀರಾ ನೀವು? ಏನ್ರಿ ನೀವು ಎಲ್ಲಿ ಓಡೋಗಿದ್ರಿ? ಅಯ್ಯೋ ನನ್ನ ಬಾಧೆ ಗೊತ್ತಲ್ಲ ನಿನಗೆ. ಈ ಪೊಲೀಸರು ನೋಡಿದ್ರೆ ನನ್ನ ಬಾಯಿ ಆಗುತ್ತೆ. 5 ಗಂಟೆ ನೀವು ಒಳ್ಳೆಯವರಾಗಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೀಗೆ ಆಗ್ತಿತ್ತ. ನಿಮ್ಮಿಂದ ನಿಮ್ಮ ಮಕ್ಕಳು ನೋಡಿ, ಪೊಲೀಸರು ಮನೆಗೆ ಬಂದ ಮಕ್ಕಳನ್ನ ಎಳ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ನಮಗೆ. ಯಾರು ಗೊತ್ತಿ ಈ ರೀತಿ ಎಲ್ಲ ಆಗತ್ತೆ ಅಂತ ಏನ್ ಮಾಡ್ಬೇಕು ನೋಡಿ, ಯಾರು ಗೆಲ್ಬೇಕು? ಯಾರಿಗೆ ನಮ್ಮ ಮಕ್ಕಳನ್ನ ಬಿಡಿಸ್ಕೊಂಡು ಬರ್ತಾರೆ? ತುಂಬಾ ಬೇಜಾರು ಕೆಲಸ ಆಗೋದೀಗ. ನಾನೀಗ ಇವ್ರಿಗೆ ಫೋನ್ ಮಾಡಿದ್ದೆ, ದಾಮೋದರ್ ವಕೀಲರು ಫೋನ್ ಮಾಡಿದ್ದೆ. ಅವ್ರು ನಾಳೆ 10 ಗಂಟೆಗೆ ಆಫೀಸ್ ಬರ್ಲಿಕ್ಕೆ ಹೇಳ್ತಾರೆ. ಅಷ್ಟರಲ್ಲಿ ಅವ್ರು ಎಷ್ಟು ಹೊಡೆದಾಕ್ತಾರೋ ಪೊಲೀಸರು, ಏನ್ ಮಾಡುದು? ಅಯ್ಯೋ, ಒಂದು ಮಾತು ತಾಯಿ ಮಾತು ಕೇಳಲ್ಲ, ಒಂದು ಮಾತು ಅವ್ರಿಗೆ ಕಿವಿಗೆ ಹೋಗಲ್ಲ ನನ್ನ ಮಾತು. ಇವತ್ತು ನೋಡಿ ಎಂತ ಪರಿಸ್ಥಿತಿ. ಅವ್ರು ಎಳ್ಕೊಂಡು ಹೋಗುವಾಗ ಹೇಳ್ತಾರೆ ಅಮ್ಮ ಅಮ್ಮ ಅಂತ. ನಾನು ಏನ್ ಮಾಡುದು? ಅಯ್ಯೋ ಏನ್ ಮಾಡ್ತಾನೆ, ಏನ್ ಮಾಡುದು ಅಣ್ಣನ್ನ? ನೀನಾದ್ರೂ ಹೇಳು. ದೇವ್ರೇ, ದೇವ್ರೇ ನನ್ನ ಮಗನ ಕಾಪಾಡು. ಈ ಟೈಮಲ್ಲಿ ಯಾವ ದೇವರು ಇಲ್ವಾ? ನಾನು ಎಷ್ಟು ದೇವ್ರನ್ನ ಮಾಡ್ತೀನಿ, ಯಾವ ದೇವರು ಇಲ್ವಾ? ಅಯ್ಯೋ ದೇವ್ರೇ, ನನ್ನ ಮಗನ ಕಾಪಾಡಿ. ಏನ್ ಮಾಡೋದು ಪಲ್ಲವಿ? ಇವರೆಲ್ಲ ಮೂಕರಾಗಿದ್ದಾರೆ. ಹೊರಗಡೆ ಹೋಗಿ ಮಾಡಬಾರ್ದೆಲ್ಲ ಮಾಡಿ ಮನೆಗೆ ಬರ್ತಾರೆ, ಇವ್ರಿಗೆ ಬಾಯಿ ಬರಲ್ಲ. ಏನ್ ಮಾಡೋದು ಪಲ್ಲವಿ? ನಾವು ಏನಾದ್ರೂ ಮಾಡಿ ವಕೀಲರನ್ನ ನಾಳೆ ಕಾಲು ಹಿಡಿದು ನಾವು ನಾಳೆ ಅಣ್ಣನ ಬಿಡಿಸ್ಕೊ ಬರ್ಬೇಕು ಪಲ್ಲವಿ. ಬೆಳಿಗ್ಗೆ ನನ್ನದೇ ಶುರು ಮಾಡುದು ಒಳ್ಳೆ ಚಾ ಆಯ್ತು ಕಾಣುದಿಲ್ಲ. ನನ್ನದೇ ಶುರು ಮಾಡುವ. ಎಂತ ತಿಂಡಿ ಮಾಡಿ ರೆಡಿ ಮಾಡಿ ಇಡ್ಬೇಕಂದ್ರೆ ನಿಮ್ದು ಅವತಾರ ಎಂತದ್ದು ಬೆಳಿಗ್ಗೆ ಬೆಳಿಗ್ಗೆ? ನಿಮ್ಗೆ ಸ್ವಲ್ಪನಾದ್ರೂ ತಲೆ ಇದೆ ರೀ? ನಾನು ಹಣ ಕೊಟ್ಟು ತಂದ, ನಾನು ಕುಡಿ. ಯಾರು ಇಲ್ಲ ಅಂತ ಹೇಳಿದ್ರು? ಹಣ ತಂದಕ್ಕೆ ಇಟ್ರೆ ಅದಕ್ಕೆ ಬೆಳಿಗ್ಗೆ ಟೈಮ್ ಇಲ್ವಾ? ಅದಕ್ಕೆ ಒಂದು ಟೈಮಿಂಗ್ ಇಲ್ವಾ? ಎಂತ ಒಂದು ಗಂಡಸ್ರಿ ನೀವೊಂದು. ಬರೀ ಕುಡಿಯೋದನ್ನು ಮಾತ್ರ ಗೊತ್ತು ನಿಮ್ಗೆ. ಕುಡಿಯೋದು, ಹೆಂಗಸರೊಟ್ಟಿಗೆ ಹೋಗೋದು, ಅದೆಷ್ಟು ಬಿಟ್ಟು ಬೇರೆ ಯಾವ ಚಿಂತೆನೇ ಇಲ್ಲ ನಿಮ್ಗೆ. ಯಾಕೆ ನಿನ್ನ ಕೆಲಸ ಎಷ್ಟು ಮಾಡು ಆಯ್ತಲ್ಲ ನಿನ್ನದು ಬೆಳಿಗ್ಗೆ. ಈ ಮನುಷ್ಯರೊಟ್ಟಿಗೆ ಜೀವನ ಆಗೋದಿಲ್ಲ. ಯಾವತ್ತು ಹೇಳಿದ್ರೆ ಬೆಳಿಗ್ಗೆ ಕಿರಿ 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 ಮುಗಿಲಿಕ್ಕಿಲ್ಲ. ಎಂತ ಹೋದ್ರಿ ಇವ್ರು? ಕಾಣ್ತಾ ಇಲ್ವಲ್ಲ ರೀ? ಏನ್ರಿ ಇದು? ರೀ ಚಾತ್ರ ಕುಡ್ಕೊಂಡು ಹೋಗ್ರಿ. ಎಲ್ಲಿ ಕೆಲ್ಸಕ್ಕೆ ಹೋಗೋರು ನೀವು? ರೀ ನೋಡ್ರಿ, ಇಲ್ಲಿ ಕುಡ್ಕೊಂಡೆಲ್ಲ ಮಾನ ಮರ್ಯಾದೆ ತೆಗಿತೀರಿ ನೀವು. ಶಿ, ಈ ಜೀವನನ ನಂದು, ಕರ್ಮ ನಂದೆಲ್ಲ, ಇದೆಲ್ಲ ಕರ್ಮ. ಕುಡ್ಕೊಂಡು ಯಾರಾದ್ರೂ ಆಫೀಸ್ಗೆ ಹೋಗುವಂತದ್ದ? ಮಾನ ಮರ್ಯಾದೆ ಎಲ್ಲ ತೆಗಿತಾರಪ್ಪ ಇವರು. ಇವರ ಪರಿಸ್ಥಿತಿಗಳನ್ನ ನಡೆಸ್ಬೇಕಾದ್ರೆ ನನಗೆ ಅಯ್ಯೋ ಅಸಹ್ಯ ಅಂತ. ಎಲ್ಲಿ ಹೋಗಿದ್ರು ನಿನ್ ಗಂಡ ಹಾಗೆ, ನಿನ್ ಗಂಡ ಹೀಗೆ ಅಂತ ಹೇಳ್ತಾರೆ.
ಏನಮ್ಮ ಏನಾಗಬೇಕಿತ್ತು? ಸರ್ ನಿನ್ನೆ ಫೋನ್ ಮಾಡಿದ್ನಲ್ಲ ಸರ್ ಮಗನ ವಿಷಯದಲ್ಲಿ. ಹಾಂ, ನೀವೇ ಲಕ್ಷ್ಮೀಮ್ಮ ಅಲ್ಲ? ಏನಮ್ಮ? ನನ್ನ ಮಗ ಎಲ್ಲೋ ಹೊರಗಡೆ ಕೊಲೆ ಮಾಡಿದ್ದಾನಂತೆ ಸರ್. ಒಂದು ಕೇಸ್ ಆಗಿದೆ. ನಿನ್ನೆ ಮನೆಗೆ ಬಂದು ಪೊಲೀಸ್ನವರು ಅವನ್ನ ಹೊಡೆದು ಹೇಳ್ಕೊಂಡಿದ್ರು ಸರ್. ನಿನ್ನೆ ನೀವು ಅರೆಸ್ಟ್ ಮಾಡಿದ್ರಂತ ನೀವು ಫೋನ್ ಮಾಡಿದ್ರಲ್ಲ, ಇದು ಮತ್ತೆ ಏನಾಯಿತು? ಯಾವ ವಿಷಯಕ್ಕಾಗಿದ್ದು? ಕೊಲೆ ವಿಷಯ ಅಲ್ಲ? ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಗಂಡು ಮಕ್ಕಳು, 1 ಹೆಣ್ಮಗಳು ಸರ್. 1 ಮಂದಿ ಮಕ್ಕಳ? ಗಂಡ ಏನು ಮಾಡ್ತಿದ್ದಾರೆ? ಅವರು ಕೂಲಿ ಕೆಲಸ ಮಾಡ್ತಾರೆ ಸರ್. ಕುಡಿಯೋದೇ ಆಗುತ್ತೆ ಅವ್ರಿಗೆ. ಮನೆಗೆ ಏನು ನೋಡಲ್ಲ ಸರ್. ಸಣ್ಣ ಮಗ ಎಂತ ಕೆಲಸ ಮಾಡ್ತಿದ್ದಾನೆ? ಸಣ್ಣ ಮಗನೂ ಸಹ ಅದೇ, ಒಂದು ಡ್ರಗ್ಸ್ ಮಾರೋದು, ಪೋಲಿ ಹುಡುಗರ ಜೊತೆ ಸೇರಿಕೊಂಡು ತುಂಬ ಪ್ರಾಬ್ಲಮ್ ಮಾಡ್ತಾನೆ. ಅವನದು ಕೂಡ ಕೇಸ್ ಇದೆ ಸರ್. ಇನ್ನೊಬ್ಬರು ವಕೀಲರಿಗೆ ಕೊಟ್ಟಿದ್ವಿ, ಅವರು ಸರಿಯಾಗಿ ನೋಡಲಿಲ್ಲ ಸರ್. ಅದು ಕೂಡ ಪೆಂಡಿಂಗಲ್ಲಿ ಐತೆ ಸರ್. ಅದು ಸರ್ ನೀವೇ ನೋಡಬೇಕು. ಇಬ್ಬರು ಕೂಡ ಈ ರೀತಿ ಆಗಿದ್ದಾರಾ? ಅವರೇನು ಕೆಲಸ ಮಾಡಲಿಲ್ಲ ವಕೀಲರು? ಇಲ್ಲ ಸರ್. ನಿಮ್ಮ ಹೆಸರು ಎಂತಮ್ಮ? ಲಕ್ಷ್ಮಿಯಾ? ದೊಡ್ಡ ಮಗನ ಹೆಸರು, ಅವನು ಕೊಲೆ ಮಾಡಿದವನಂತ ಹೆಸರು ಸಾಮು, ಸಣ್ಣವನು ಜಯ. ಮಗಳು ಕಾಲೇಜ್ ಬಿಟ್ಟಿದ್ದಲ್ಲ? ನಾನು ಒಬ್ಬ ಹೋಗ್ತಿದ್ದಲ್ಲ, ಏನು ಮಾಡ್ತಿದ್ದ? ಸ್ಟಡಿ ಮನೇಲಿದ್ದಲ್ಲ? ನೋಡಿ ಅಮ್ಮ, ಇದು ಕೊಲೆ ಕೇಸ್ ಮತ್ತು 2 ಉಂಟು, 2 ಕೇಸ್. ಎಲ್ಲ ಬೇಕಾದರೆ ನಾನು ನೋಡ್ಕೊಳ್ಬೋದು, ಆದರೆ ನೋಡಿ ಇಬ್ಬರದ್ದು ಒಬ್ಬೊಬ್ಬರಿಗೆ ಒಂದು 5-5 ಸಾವಿರ ಖರ್ಚಿದೆ, 10 ಸಾವಿರ ಖರ್ಚಿದೆ. ಸೆಕೆಂಡ್, ನಿಮ್ಮಲ್ಲಿ ಆರ್ಟಿಸ್ಟ್ ಇದೆಯಾ? ಯಾಕಂದರೆ ಜಾಮೀನು ಬೇಕಾಗುತ್ತೆ. ಜಾಮೀನು ಇದ್ದರೆ ನಿಮ್ಮ ಪರವಾಗಿ ಯಾರಾದರೂ ಇದ್ದಾರೆ ಸರ್. ಯಾಂತು ಸರ್ ಅಂತ ನಮ್ಮ ಪರಿಚಯದವರು, ಅವರು ಲಾಯರೇ, ರಿಟೈರ್ಡ್. ಅವರಾಗೋದಿಲ್ಲಮ್ಮ, ಅದಕ್ಕೆ ಜಾಮೀನು ಆಗಬೇಕು ಒಬ್ಬರು, ನಿಮ್ಮ ನೆರೆಯವರ ಅಥವಾ ಯಾರಾದರೂ. ಇಲ್ಲದಿದ್ದರೆ ನಾನು ಅದಕ್ಕೆಲ್ಲ ಇದು ಮಾಡ್ತೇನೆ, ನೀವು ಚಿಂತೆ ಮಾಡಬೇಡಿ, ಅದಕ್ಕೆಲ್ಲ ನಾನೇ ಇದು ಮಾಡ್ತೇನೆ, ಪ್ರಿಪೇರ್ ಮಾಡ್ತೇನೆ. ಆದರೆ ನೀವು ಇಬ್ಬರ ವಿಷಯದಲ್ಲಿ 5-5 ಸಾವಿರ 10 ಸಾವಿರ ಕೊಡಬೇಕಾಗ್ತದಮ್ಮ. ಕಡಿಮೆ ಮಾಡೋಕ್ಕಾಗಲ್ಲ ಸರ್. ತುಂಬ ಕಷ್ಟದಲ್ಲಿದ್ದೇನೆ ಸರ್. ನಾನು ಕೂಲಿ ಕೆಲಸ ಮಾಡಬೇಕು, ಮನೆ ತುಂಬ ಪ್ರಾಬ್ಲಮ್ ಸರ್. ನೋಡಿ ಅಮ್ಮ, ನಿಮ್ಮ ಈ ಒಂದು ಕಷ್ಟವನ್ನು ನನಗೆ ಸ್ವಲ್ಪ ಬೇಸರಾಗ್ತಾ ಇದೆ. ಏನು ಮಾಡಲಿ? ಆದರೂ ನಿಮ್ಮನ್ನು ನೋಡಿ, ಯಾಕಂದರೆ ನಿಮ್ಮ ಕುಟುಂಬ, 2 ಮಕ್ಕಳು ಈ ರೀತಿ, ಗಂಡ ಈ ರೀತಿ, ನೀವೇನು ಮಾಡ್ತಿದ್ದೀರಾ? ಕೂಲಿ ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲಸ ಮಾಡ್ತಾಯಿದ್ದೀರಾ? ನೋಡಿ ನಿಮಗಾಗಿ, ಯಾಕಂದರೆ ನಾನು ಇಷ್ಟ ತನಕ ನನ್ನ ಕೆಲಸ ಯಾವುದು ಕೂಡ ಫೈಲ್ ಆಗಿಲ್ಲ. ನೀವು ಒಂದು 4 ಸಾವಿರ 8 ಸಾವಿರದ್ದು ಕೊಡಲೇಬೇಕು. ಆಯ್ತಲ್ಲ? ನೋಡಿ, ಇದೊಂದು ಫೈಲ್ ರೆಡಿ ಮಾಡಿ ಆಯಿತಾ? ಮತ್ತು ಆಗ ಅವ್ರದ್ದು ಬಡ್ಡಿ ಒಂದು 2 ಫೈಲ್ ಇತ್ತಲ್ಲ, ಕೃಷ್ಣ ಮತ್ತು ಅಶೋಕ್, ಒಂದು ರೆಡಿ ಆಯಿತಾ? ರೆಡಿ ಮಾಡ್ತಿದ್ದಾರೆ. ಮಾಡ್ತಿದ್ದೀರಾ? ಅವ್ರಿಗಿಬ್ಬರಿಗೆ ಫೋನ್ ಮಾಡಿದ್ದೀರಾ? ಅವ್ರು ಮತ್ತೆ ಅವ್ರು ಬರಲಿ 3 ಗಂಟೆಗೆ ಮಾಡಿಬಿಡಿ.